ಸಂಚಾರ ಮೂರ್ತಿಯಾಗಿ ಹೊರಟಿದ್ಲು ಗುಡ್ಡಾಪುರದ ದಾನಮ್ಮದೇವಿ. ದಾನೇಶ್ವರಿ ಸೋಮಲಿಂಗನನ್ನ ಪತಿಯನ್ನಾಗಿ ಸ್ವೀಕಾರ ಮಾಡಿಕೊಂಡು ಮದುವೆ ಮಾಡಿಕೊಂಡು ಗುರುಗಳ ಅಪ್ಪಣೆಯನ್ನ ಪಡ್ಕೊಂಡು ಗುರುಲಿಂಗ ಸ್ವಾಮಿಗಳ ಅಪ್ಪಣೆ ಪಡ್ಕೊಂಡು ಎಲ್ಲೆಲ್ಲಿ ಧರ್ಮ ಅಧರ್ಮ ಆಗ್ಯದ, ಎಲ್ಲೆಲ್ಲಿ ಕೆಟ್ಟದ್ದು ನಡೆದದ ಅದೆಲ್ಲವನ್ನ ಸರಿಪಡಿಸೋದಕ್ಕ ಗಂಡನ ಕರ್ಕೊಂಡು ಕುದುರೆ ಸವಾರಿ ಕಲ್ತ್ಲು ಹೊರಟಿತ್ತು. ಅಂದ 12ನೇ ಶತಮಾನದಲ್ಲಿ ಆಂಧ್ರ ಪ್ರದೇಶದ ಹಾಲ್ವಿ ಅನ್ನೋ ಊರಿಗೆ ಹೋಗ್ತಾಳೆ. ಆಂಧ್ರ ಪ್ರದೇಶದ ಹಾಲ್ವಿ ಅನ್ನೋ ಊರಿಗೆ ಹೋಗಿ ಊರ ಮಧ್ಯದಲ್ಲಿ ಇರುವಂತಹ ಬಸವಣ್ಣನ ನಂದಿಯ ದೇವಾಲಯದ ಪಕ್ಕದಲ್ಲಿ ಹೊಂಡ, ಸ್ನಾನ ಪೂಜಾ ಮಾಡಿಕೊಳ್ಳೋದಕ್ಕೆ ಕೂತ್ಕೊಂಡ ಗಂಡ ಹೆಂಡತಿ. ಅಮಾವಾಸ್ಯೆ ದಿವಸ ಮುಂಜಾನೆ ಎಲ್ಲಾರು ದರ್ಶನಕ್ಕೆ ಬರೋರಲ್ಲ, ದೇವರ ದರ್ಶನ ಮುಂಜಾನೆದ್ದಿಲ್ಲ. ಹೆಂಗ ನೀವೆಲ್ಲ ಸಮಸ್ತ ತಾಯಂದಿರು ಪುರುಷ ಬಳಗ ದರ್ಶನಕ್ಕೆ, ಶರಣ ಬಸವೇಶ್ವರ ದರ್ಶನಕ್ಕೆ ಬರ್ತೀರಲ್ಲ, ಹಂಗ ಎಲ್ಲಾರು ಬರೋರು ನೋಡೋರು. ಅಯ್ಯ, ಎಲ್ಲ ರೀತಿಯ ಸಕಲ ಸಂಪನ್ನೆ ಸುಲಕ್ಷಣದಿಂದ ಕೂಡಿಕೊಂಡ ಒಬ್ಬಕ್ಕೆ ಹೆಣ್ಮಗಳು, ಹಣಿ ಮೇಲೆ ವಿಭೂತಿ, ಗಂಧ, ಕುಂಕುಮ, ಅರಿಶಿಣ ಎಲ್ಲಾ ಸುಲಕ್ಷಣ ಭರಿತಳಾಗಿ ಒಬ್ಬ ಹೆಣ್ಮಗಳು, ಒಬ್ಬ ಪುರುಷ ದಂಪತಿಗಳು ಕಾಣ್ತದ. ಅವರಿಬ್ರು ಎಷ್ಟ್ ಚಂದ ಪೂಜೆ ಕುಂತಾರ, ನೋಡಿದ್ರೆ ನೋಡ್ಬೇಕಂತ ಅನಿಸ್ತದ. ಬರೋರೆಲ್ಲ ನೋಡೋರು, ಆಕಿ ಮುಂದಕ್ಕೆ ಕುಂತ ನಮಸ್ಕಾರ ಮಾಡೋರು, ಮತ್ತ ತಮ್ಮ ಮನೆಗೆ. ಮರುದಿವಸ ಪಾಡ್ಡೆ, ದೀಪಾವಳಿ ಆದ ಮ್ಯಾಲ ಮಾರನೇ ದಿವಸ ಪಾಡ್ಡೆ. ಆ ಊರೊಳಗೆ ಪಾಡ್ಡೆ ದಿವಸ ಇಡೀ ಊರಾಗ ಎಲ್ಲಾರು 5 ಮಂದಿ ಮುತ್ತೈದೆಯರನ್ನು ಉಣಿಸ್ತಾರೆ. ಇವತ್ತಿಗೂ ನಡೆದದ ಪದ್ಧತಿ. ಅಂತಹ ಪ್ರಸಂಗದೊಳಗ ಎಲ್ಲಾರು ಮುತ್ತೈತನಕ್ಕೆ ಹೇಳೋರೇ ಅಲ್ಲ. ಅವ್ರ ಮನಿ ಇವ್ರ ಮನಿ, ಅವ್ರ ಮನಿ ಇವ್ರ ಮನಿ, ಎಲ್ಲಾರ ಮನಿಗೆ ಹೋಗಿ ಮುತ್ತೈತನಕ್ಕೆ, ಊರಾಗ ಎಲ್ಲಾ ಮನಿಗಳು ಮುತ್ತೈತನಕ್ಕೆ ಹೇಳ್ಯಾರ. ಎಲ್ಲಾ ಮನಿಯವ್ರು ಎಲ್ಲಾ ಮನಿಗಳಿಗೆ ಹೇಳುದು. ಅವ್ರಾಗಿರೋ ಎಲ್ಲರಿಗೂ 4 ಜನ ಮುತ್ತೈದೆಯರು ಸಿಕ್ಕಾರ. 5ನೇ ನಂಬರ್ ಮುತ್ತೈದೆ ಸಿಗಾಕ ಸಾಧ್ಯ ಇಲ್ಲ. 555 ಮನಿಗಳು ಆಗಿನ ದಿನಮಾನಗಳಲ್ಲಿ ಹಾಲ್ವಿ ಊರೊಳಗೆ 555 ಮನಿಗಳದಾವ. 555 ಮನಿಗಿನೂ 4 ಜನ ಮುತ್ತೈದೆಯರು ಸಿಕ್ಕಾರ. ಇನ್ನೊಬ್ಬರು ಕಡಿಮೆ. ಅದರಾಗ ಏನು, ಮೊದಲು ಒಬ್ಬ ತಾಯಿ ಹೋಗಿ ನೋಡಿದ್ಲಲ್ಲ ಮುಂಜಾನೆ ನಂದಿ ಗುಡಿಯಾಗ ಪೂಜಾ ಕುಂತಾಗ, ಲಘು ಬಗೆಯಿಂದ ಅವಸರ ಮಾಡಿ ಅರಿಶಿನ ಕುಂಕುಮ ತಂದು ಗುಡಿಗೆ ಹೋಗಿ ಅವ್ರ ಮುಂದೆ ನಿಂತು, ದಾನಮ್ಮ ಆಯಿಗಿ ದಾನೇಶ್ವರಿಗೆ, ಯವ್ವ ನಾಳೆಗೆ ಪಾಡ್ಡೆ ಅದೇವ್ವ, 4 ಮಂದಿ ಮುತ್ತೈದೆಯರು ಸಿಕ್ಕಾರ ನನಗ, ಇನ್ನೊಬ್ರು ಕಡಿಮೆ ಅದಾರೆ ಯವ್ವ, ನಮ್ಮ ಮನಿಗೆ ನಾಳೆಗೆ ಮುತ್ತೈತನಕ್ಕೆ ಬಾ ಯವ್ವ ಮುಂಜಾನೆ ಅಂತ ಕುಂಕುಮ ಹಚ್ಚಿ ಹೇಳಿಬಿಟ್ಟು ಅಕ್ಕಿಗೆ ಭಾರಿ ಖುಷಿ. 5 ಮಂದಿ ಆದ್ರವ್ವ ನಮ್ಮ ಮನಿಗೆ, 5 ಮಂದಿ ಆದ್ರ ನನ್ನ ಮನಿಗೆ, 5 ಮಂದಿ ಆದ್ರ ನಾ ಗೆದ್ದೆ ಅಂತ ಊರು ತುಂಬಾ ಹೇಳ್ಕೊಂತ ಹೋಗ್ಬಿಟ್ಲು. ಹಿಂಗ ಉಳಿದ ಎಲ್ಲಾ ಮನಿಯವರು ಬಂದು ಅಲ್ಲಿ ಮುತ್ತೈತನಕ್ಕೆ ದಾನೇಶ್ವರಿಗೆ ಹೇಳಿ ಕುಕ್ಮ ಹಚ್ಚಾದ್ರು. ಎಲ್ಲರಿಗೆ ಹೂ ಅಂದ್ಲು. ಇರುವಾಕಿ ಒಬ್ಬಕ್ಕಿ ಎಲ್ಲರಿಗೆ ಹೂ ಅಂದ್ಲು. ಮರುದಿವಸ ಮುಂಜಾನೆ ಮುತ್ತೈತನಕ್ಕೆ ಬಾ ಅಂತ ಮೊದಲು ಹೇಳಿದವ್ರು ಕರೆಯಕ್ಕೆ ಎಲ್ಲರೂ ಬಂದ್ರಲ್ಲ. ಎಲ್ಲಾರ ಮನಿಗೆ ಮುತ್ತೈತನಕ್ಕೆ ಹೋಗಿಬಿಟ್ರಿ. ಇಡೀ ಊರಿಗೆ 4 ಮಂದಿ ಮುತ್ತೈದೆಯರೊಳಗೆ 555 ಮನೆಗಳಲ್ಲಿಯೂ ಗುಡ್ಡಾಪುರದ ದಾನೇಶ್ವರಿ 555 ರೂಪ ತಾಳಿ ಎಲ್ಲ ಮನೆಗೂ ಮುತ್ತೈದೆ.
ಮುತ್ತೈದೆ ಆಗಿಬಿಟ್ಟಿ. ಅಂಥ ದಾನೇಶ್ವರಿ ಸಂಚಾರ ಮಾಡ್ತಾ ಹಾಲ್ವಿ ಗ್ರಾಮವನ್ನ ದಾಟಿ ಮುಂದೆ ನಂದಿಕುರ ಗ್ರಾಮಕ್ಕ ಹೋಗೋದ್ರೊಳಗ ಅಗಸಿ ಬಾಗಲದೊಳಗೆ ಹೋದ್ಲು ಒಬ್ಬ ಹೆಣ್ಮಗಳು. ನಂದಿಕುರು ಗ್ರಾಮದ ಶಿವಮ್ಮ ಅಗಸಿ ಬಾಗಲದೊಳಗೆ ಕಾಲು ಹಾಕಿದಗಳೇನೆ ಅಳುವ ಶಬ್ದ. ಅಳು ಶಬ್ದ ಕೇಳಿದ ತಕ್ಷಣ ಕುದುರೆಯಿಂದ ಕೆಳಗಿಳಿದ. ಇಲ್ಲಿ ಯಾರೋ ಅಳಲಿಕ್ಕತ್ತ, ಅಳಾಕತ್ತ. ಪತಿದೇವ ಸೋಮಲಿಂಗ ಕೆಳಗಿಳದ. ಯಾರಿಲ್ಲ ಮನೆಯೊಳು, ಒಬ್ಬಳೇ ಅಳಾಕತ್ತ. ಸೋಮಲಿಂಗ ಕೆಳಗಿಳಿದ ಪತಿದೇವ ಹಣಿಕೆ ಹಾಕ್ಯದ. ದಾನ, ದುಃಖ ತಪ್ತ ಭಾವ ಈ ಮನೆಯೊಳಗದ, ಶೋಕದ ವಾತಾವರಣ ಈ ಮನೆಯೊಳಗ ಮಡುಗಟ್ಟಿ ನಿಂತ. ದುಃಖಿಸಿ ದುಃಖಿಸಿ ಅಳಾಕತ್ಯಾಳ ಶಿವಮ್ಮ. ದಾನೇಶ್ವರಿ ಕೆಳಗಿಳಲು ಹೆಣ್ಣು ಗರಳಲ್ಲ. ಒಬ್ಬ ತಾಯಿ ಮತ್ತೋರ್ವ ತಾಯಿಯ ಕಣ್ಣೊಳಗೆ ನೀರು ಬರೋದನ್ನು ನೋಡಿ ಯಾವತ್ತೂ ಹೆಣ್ಣು ಸಮಾಜ ಸುಮ್ಮ ಕೊಡೋದಿಲ್ಲ, ಅಳಲೇಬೇಕು. ಹಾಗದ ತಾಯಿಯ ಕರುಳೇ ಹಾಗ. ಯಾಕವ ಯಾಕಳಾಕ ಏನು ಮಾಡೋದು? 3 ದಿವಸ 3 ದಿವಸ ಆತು ನನ್ನನ್ನ ಮದುವೆ ಮಾಡಿಕೊಂಡಿರುವಂತ ನನ್ನ ಗಂಡ ಪತಿದೇವ ಇಹಲೋಕದ ಯಾತ್ರೆಯನ್ನ ಮುಗಿಸಿಬಿಟ್ಟ. ಗಂಡ ತೀರಿಕೊಂಡು ಹೋಗಿಬಿಟ್ಟ. ಯಾರಿಲ್ಲ ಮನೆಯೊಳಗ, ಏಕಾಂಗಿ, ದುಃಖ ಮಡುಗಟ್ಟದ ಮನೆಯೊಳಗ, ಅತುಳೈಶ್ವರ್ಯ ಸಂಪತ್ತ ತುಂಬಿಕೊಂಡದ, ಯಾವುದಕ್ಕೂ ಕೊರತೆ ಇಲ್ಲ. ಆದ್ರೆ ಏನು ಮಾಡೋದು? 3 ದಿವಸ ಆಯ್ತು. ಮಣ್ಣಿನಿಂದ ಹುಟ್ಟಿದ ಕಾಯವನ್ನ ಮಣ್ಣೊಳಗ ಮುಚ್ಚಿ ಬಂದಿ. ದುಃಖ ತಪ್ತ ಭಾವದಿಂದ ಹೆಣದ ಮುಂದೆ ಕೂತ್ಕೊಂಡು ಹತ್ತು ಕಣ್ಣೀರೆಲ್ಲ ಬತ್ತಿ ಹೋಗಿ. ಚೆನ್ನಮ್ಮ ಏನಾಗಿತ್ತು? ಚೆನ್ನಪ್ಪ ಏನಾಗಿತ್ತ? ಶಿವಮ್ಮ, ಯವ್ವ ನೀ ಯಾರೋ ಏನೋ ನನಗೆ ಗುರುತಿಲ್ಲ ತಾಯಿ. ನನ್ನ ದುಃಖದೊಳಗೆ ನೀನು ಪಾಲುದಾರಳಾಗೋದಕ್ಕೆ ಬಂದಿಯೋ ಏನೋ ನನಗಂತರೂ ಗುರ್ತಿಲ್ಲ. ಎಲ್ಲಿಂದ ಬಂದಿ ತಾಯಿ? ಹೀಗ ಗುಡ್ಡಾಪುರ ದಾನಮ್ಮ, ನನ್ನ ಪತಿದೇವ ಸೋಮಲಿಂಗ, ದಾನೇಶ್ವರಿಯ ಪಾದವನ್ನೇ ಹಿಡಿದುಕೊಂಡು ಶಿವಮ್ಮ ಕಣ್ಣೀರಿನಿಂದ ಅಭಿಷೇಕ ಮಾಡಿಬಿಟ್ಲು. ಹೊರಳಾಡಿ ಅಳುತ್ತಾಳ ಮನೆಯೊಳಗ. ಅಳುವ ಶಬ್ದವನ್ನ ಕೇಳಿ ಊರೊಳಗಿರುವ ಎಲ್ಲಾ ಮನೆಯ ಹೆಣ್ಣು ಮಕ್ಕಳು ಶಿವಮ್ಮನ ಮನೆಯೊಳಗೆ ಜಮಾಯಿಸಿ ಬಿಟ್ರು. ಅಳಬಾಡ ಬಂದವರೆಲ್ಲ ಶಿವಮ್ಮಳ ಜೊತೆ ಅಳಕೊಂತ ಸಮಾಧಾನದ ಮಾತುಗಳನ್ನೇ ಹೇಳುವವರೇ ವಿನಃ ಹೋದ ಪತಿದೇವನನ್ನು ತಂದು ಕೊಡ್ಲಿಕ್ಕೆ ಯಾರೂ ಸಾಧ್ಯ ಇಲ್ಲ. ಸಮರ್ಥರಾರೂ ಇಲ್ಲ, ಅಸಮರ್ಥರ. ದಾನೇಶ್ವರಿಯ ಪಾದ ಹಿಡಿದು ಅಳುವ ಶಿವಮ್ಮಗ ಸಂತೈಸಿ ಸಮಾಧಾನ ಮಾಡುವಳೇ ವಿನಃ ದಾನೇಶ್ವರಿ ಅಳಬ್ಯಾಡವ. ಹೋದದ್ದು ಹೋತು ಶಿವಮ್ಮ, ಶಿವಾಂಬೆ ಹೋದ ಪತಿದೇವ ತಿರುಗಿ ಬರ್ಲಿಕ್ಕಾಗಂಗಿಲ್ಲವ. ಜಾತಶ್ಯ ಮರಣಂ ಧ್ರುವ, ಹೋಗಬೇಕು. ಶಾಶ್ವತವಾಗಿ ಖಾಯಮಾಗಿ ಉಳಿಯುವಂತಹದ್ದು ಯಾವುದೂ ಇಲ್ಲ ಶಿವಮ್ಮ. ಯಾವುದು ಕಟ್ಟೆದ ಜಗತ್ತಿನೊಳಗೆ ಅದು ಬೀಳಬೇಕು, ಯಾವುದು ಹಚ್ಚೆದ ಅದು ಆರಬೇಕು, ಯಾವುದು ನಡೀತದ ಅದು ಎಡುವಬೇಕು.
ಯಾವುದು ಅರಳೇದ ಅದು ಬಾಡಬೇಕು, ಯಾವುದು ಹುಟ್ಟೆದ ಅದು ಸಾಯಬೇಕು. ಹುಟ್ಟಿದ್ದು ಸಾಯಲೇಬೇಕು. ಜೀವ ಜಂತು. ಅಳಬೇಡ ಶಿವ, ಅಳಬೇಡವ, ಅಳಬೇಡ. ನಿನ್ನ ಗಂಡ ಚೆನ್ನಪ್ಪನಿಗೆ ಮೋಕ್ಷ ಪ್ರಾಪ್ತಿಯಾಗಿ ಇಲ್ಲ ತಾಯಿ. ನನ್ನ ದುಃಖ, ನನ್ನ ಕಷ್ಟ, ನನ್ನ ನೋವ ಹೇಳೋದಕ್ಕೆ ಕೇಳೋದಕ್ಕೆ ಯಾರಿಲ್ಲ. ಹೊಟ್ಟಿಯೊಳಗೊಂದು ಕರುಳಿನ ಕುಡಿ ಭೂಮಿಗೆ ಬಂದಿತ್ತಂದ್ರೆ ಅದನ್ನ ಕಣ್ತುಂಬ ನೋಡಿ ಗಂಡನನ್ನ ಮರೆತು ಕಾಲ ಕಳೆಯಬಹುದಾಗಿತ್ತು ತಾಯಿ. ಯಾರು ಇಲ್ಲ, ಏಕಾಂಗಿ ಬದುಕು. ಎಷ್ಟೆಲ್ಲ ಮಾಡಿದೆ ಆ ತಾಯಿ. ಹಸ್ತ ಬಂದವರಿಗೆ ರೊಟ್ಟಿ ಕೊಟ್ಟೆ, ನೀರಡಿಸಿ ಬಂದವರಿಗೆ ನೀರು ಕೊಟ್ಟೆ. ಮನಿ ಮುಂದೆ ಯಾರಾದರೂ ಸಂತ ಮಹಾಂತ ಸತ್ಪುರುಷರು ಶಿವಯೋಗಿಗಳು ಬಂದ್ರ ಒಳಗ್ ಕರ್ಕೊಂಡು ಕೂಡಿಸಿ ಏನೆಲ್ಲ ಪ್ರಸಾದದ ವ್ಯವಸ್ಥೆ ಮಾಡಿದೆ. ಹೊಟ್ಟಿ ತುಂಬ ಉಣಿಸಿದೆ, ತಿನಿಸಿದೆ. ಓಣಿಯೊಳಗಿರುವ ಮಕ್ಕಳು ಎಲ್ಲವೂ ನನ್ನ ಮಕ್ಕಳನ್ನು ತಿಳ್ಕೊಂಡು ಅಪ್ಪಿಕೊಂಡು ಸಂತೋಷದ ಆನಂದದ ಮಾತುಗಳನ್ನಾಡ್ತಾ ಸಂತುಷ್ಟದಿಂದ ಕಾಲ ಕಳೆದಾಗ್ಯೂ ಕೂಡ ಕರುಣಾಮೂರ್ತಿಯಾದ ಭಗವಂತ ನನ್ನ ಗಂಡನನ್ನು ಬಿಡಬೇಕಾಗಿತ್ತು, ನನ್ನ ಬದುಕಿನೊಳಗೆ ಗಂಡನನ್ನೇ ಕಿತ್ತುಕೊಂಡು ನಿಷ್ಕರುಣಿಯಾಗಿ ಬಿಟ್ಟ ದೇವರು ಅಂತ. ದೇವರಿಲ್ಲ ತಾಯಿ, ದಾನೇಶ್ವರಿ ದೇವರಿಲ್ಲ. ದೀನಬಂಧು, ದಯಾ ಸಿಂಧು, ಆಪದ್ ಬಾಂಧವ, ಕರುಣಾಮೂರ್ತಿ ಅಂತ ಜಗತ್ತೆಲ್ಲ ಕೂಗಿ ಕೊಂಡಾಡ್ತಾದ ಪರಮಾತ್ಮನಿಗೆ ಕರುಣಾಮೂರ್ತಿಯಲ್ಲ ನನ್ನ ಹಣೆ ಬರದೊಳಗೆ ದೇವರು ನಿಷ್ಕರುಣಿಯಾಗಿದ್ದಾನೆ. ನಾನು ಇರಂಗಿಲ್ಲ ತಾಯಿ, ಸಾಯ್ತೀನಿ. ಇಲಿ ಪಾಷಾಣ ಕುಡಿದು ಸಾಯ್ತೀನಿ, ಕಳ್ಳಿ ಹಾಲು ಕುಡಿದು ಸಾಯ್ತೀನಿ, ವಿಷ ಕುಡಿದು ಸಾಯ್ತೀನಿ, ನೇಣ ಹಾಕ್ಕೊಂಡರ ಸಾಯ್ತೀನಿ, ಉಳಿಯೋದಿಲ್ಲ. ದಾನೇಶ್ವರಿ ಅಂತ ಸಾಯ್ಬಾಡವ. ಧೈರ್ಯಂ ಸರ್ವತ್ರ ಸಾಧನಂ. ಏನು ಧೈರ್ಯ ಮಾಡೋದು ತಾಯಿ? ಯಾರಿಗಾಗಿ ಬದುಕೋದು, ಯಾರಿಗಾಗಿ ಧೈರ್ಯ ಮಾಡೋದು? ಏನು ಮಾಡೋದು? ದುಃಖ ಆವರಿಸಿಕೊಂಡ ಶಿವಮ್ಮ ಅಂತಾಳೆ, ನನ್ನ ಹಣೆ ಬರದೊಳಗೆ ಇರಬೇಕಾಗಿರುವಂತಹ ಮುತ್ತೈದಿತನದ ಭಾಗ್ಯವನ್ನೇ ಕಿತ್ತುಕೊಂಡು ಹೋಗಿಬಿಟ್ಟ. ಹೆಂಗೆ ಕಳೆಯೋದು ಬಾಳನ್ನ? ಯವ್ವ, ನನ್ನ ಗಂಡ ಚೆನ್ನಪ್ಪ ಹೋಗ್ಯಾನ, ಕನಸಿನ್ಯಾಗ ಬರ್ತಾನ, ಏನು ಮಾಡೋದು? ಯಾರಿಗಾಗಿ ಕಾಯ್ಕೊಂತ ಕುಂತು ನಾನು ಕಾಲ ಕಳಿಬೇಕು? ನನಗೆ ಬೇಕಾಗಿರುವಂತ ನನ್ನದೇ ಆದ ಪವಿತ್ರವಾದ ವಸ್ತು, ವ್ಯಕ್ತಿ, ಶಕ್ತಿ ಕಣ್ಮರೆಯಾಗಿ ಹೋಗಿಬಿಡುತ್ತಲ್ಲೇ ಯವ್ವ. ಹೆಂಗ ಮಾಡೋದು? ಏನಿದ್ದರೂ ವ್ಯರ್ಥ. ಗಂಡನಿಗಿಂತಲೂ ಮಿಗಿಲಾದ ಸಂಪತ್ತು ನಾರಿಯ ಕುಲಕ್ಕ ಯಾವುದು ಇಲ್ಲ ಅಂತ ಬರೀತಾದ. ಗಂಡನೇ ದೇವರು. ಹುಚ್ಚನಿರಲಿ ಹುಂಬನಿರಲಿ, ಹಂಗ್ಯಾಕಿರುವಲ್ನೆ. ಗಂಡನಿಂದ ಪಡೆಯುವುದೆಲ್ಲ ಸ್ವರ್ಗ ಕಾಣವ್ವ. ಮುತ್ತೈದಿತನದ ಭಾಗ್ಯಕ್ಕೆ ಎಲ್ಲ ಕೊಟ್ಟಿರುವಾತ ಅವನ ಇಲ್ಲ ತಾಯಿ. ಏನು ಮಾಡೋದು? ಸಾಕಾತ ನನಗೆ. 3 ದಿನದಾಗ ಸಾಕಾಗ್ಯದ ತಾಯಿ. ನಿನ್ನ ಪಾದಕ್ಕೆ ಬಿದ್ದು ಬೇಡ್ಕೊಳಕತ್ತೀನಿವ್ವ, ನನಗಿಷ್ಟು ಮುಗುತಿ, ಅರ್ಥಾರ್ಥ ಮುಕ್ತಿ, ಮೋಕ್ಷ, ನನಗಿಷ್ಟು ಮುಗುತಿ ಕೊಡಿಸಿಬಿಡೇ ತಾಯಿ. ಹಂಗಂದ್ರೆ ಹೆಂಗ ಶಿವಮ್ಮ? ಕೂಡಿ ಬರಬೇಕಲ್ಲವ. ಬರುವಾಗನೂ ನಮ್ಮಿಚ್ಛ ಅಲ್ಲ, ಹೋಗುವಾಗನೂ ನಮ್ಮಿಚ್ಛ ಅಲ್ಲ. ಸೊಡರೆಣ್ಣೆ ತೀರಿದ ಮೇಲೆ ಕೊಡನೆತ್ತಿ ಹೊಯ್ಯಲು ಸಾಧ್ಯವಾದೀತೆ ಕೂಡಲ ಸಂಗ.
ದೀಪದೊಳಗೆ ಹಾಕಿದ ಎಣ್ಣೆ ಆಯ್ತು ಅಂತಂದ್ರೆ ಕೊಡಗಟ್ಲೆ ಸುರುತ್ತಾರೆ. ಆಯ್ತು ಅಂದ್ರೆ ಆಯ್ತವ ಎಣ್ಣೆ, ತೀರಿತಂದ್ರೆ ತೀರಿತು, ದೀಪ ಶಾಂತ ಆತಂದ್ರೆ ಮುಗಿತಾವ. ಆತ ಬಾ ಅಂದಾಗ ಹೋಗೋದವ, ಬರಬೇಕಲ್ಲವ ಜವರಾಯ. ಜವರಾಯ ಯಮರಾಯ ಯಮಧರ್ಮ ಬಂದು ಕರ್ಕೊಂಡು ಹೋಗಲ್ತನ ಹಿಂಗ ಇರುವುದು. ಅಳಬೇಡ ಅಂತ ನಾವಲ್ಲ ತಾಯಿ, ಸಾಕು ಸಾಕು ಅಂತ ನಿರ್ಧಾರ ಗಟ್ಟಿ ಮಾಡಿಬಿಟ್ಲು ಶಿವಮ್ಮ. ಅವಳು ಕಣ್ಣೀರು ಸುರಿಸುವಂತ ದೃಶ್ಯವನ್ನ ನೋಡಿ ನೋಡಿ ಗುಡ್ಡಾಪುರದ ದಾನೇಶ್ವರಿಗೆ ಮನಸ್ಸಿಗೆ ತಾಪ ಆಗ್ತಾ. ಸಾಯ್ತೀನೆಂದ್ರೆ ಬಿಡಾಕು ತಯಾರಿಲ್ಲ, ಸಮಾಧಾನದ ಮಾತುಗಳನ್ನು ಹೇಳ್ತಾ ಅದಾಳ. ಶಿವಮ್ಮ ಅಂತಾಳೆ, ನೋಡು ನನಗ ಸಾಯಾಕ ಬಿಡು, ಇರ್ಲಿಕ್ಕೆ ನನ್ನ ಗಂಡಗ ಕೊಡು. ಹಂಗಂದ್ರೆ ಹೆಂಗ ಶಿವಮ್ಮ? ಹೋದದ್ದು ಹೋತವ, ಪಾದದ್ದು ಹಳ್ಳಿ ತರಾಕಾಗ್ತದೇನ್? ಹೋದ ಪ್ರಾಣ ಹೋದ ಮಾನ ಮರಳಿ ತರೋದಕ್ಕೆ ಸಾಧ್ಯ ಅದನವ? ಇಲ್ಲ. ನನ್ನ ಅಂತರಂಗ ಹೇಳ್ತದ, ಅಂತರಂಗದಲ್ಲಿ ಅರಿವಾದೊಡೇನಯ್ಯ, ಬಹಿರಂಗದಲ್ಲಿ ಕ್ರಿಯೆ ಇಲ್ಲದನ್ನಕ್ಕ ಕನ್ನಡಿ ಇಲ್ಲದಿರೆ ತನ್ನ ಮುಖ ಕಾಣಬಹುದೇ ಕೂಡಲ್ ಸಂಗ. ಯವ್ವ, ನನ್ನ ಅಂತರಂಗ ಹೇಳ್ತದ ತಾಯಿ, ನನ್ನ ಮನಸ್ಸು ಹೇಳ್ತದ, ನನ್ನ ಎದೆ ಹೇಳ್ತದ, ನನ್ನ ಆತ್ಮ ಹೇಳ್ತದ, ನನ್ನ ಹೃದಯ ಬಡ್ಯಾಕತ್ಯದ. ಇವಳಲ್ಲಿ ನಿನ್ನ ಗಂಡನನ್ನ ತಂದು ಕೊಡುವ ಶಕ್ತಿ ಸಾಮರ್ಥ್ಯ ಅದ, ಬಿಡಬೇಡಿ ಉಳುಪಾದ ಅಂತ ಹೇಳ್ತದ ನನ್ನ ಆತ್ಮ. ಎಂತಕ್ಯವ ಶಿವಮ್ಮ? ಹುಚ್ಚದಿಯ ಶಾಣಕ್ಯದಿ? ಪಾದದ್ದೆಲ್ಲರೂ ಜಗತ್ತಿನೊಳಗೆ ತಂದು ಕೊಡಕ್ ಸಾಧ್ಯ ಅದನ್? ಸುಟ್ಟು ಬೂದಿಯಾಗಿ ಹೋದ ಬಳಿಕ ಮತ್ತೆ ಕಟ್ಟಿಗೆಯನ್ನ ಮಾಡಲುಂಟೆ? ಅದು ಹೆಂಗ ಸಾಧ್ಯ? ಆಗಂಗಿಲ್ಲವ. ಹಂಗಾಗಂಗಿಲ್ಲ ಅಂದ್ಲು ದಾನೇಶ್ವರಿ. ಹಂಗಂದ್ರೆ ಇರ್ಲಿಕ್ಕೆ ನನಗ ಸಾಯಾಕ ಬಿಡು, ನಿನ್ನ ಪಾದದೊಳಗ, ನಿನ್ನ ನಾಮದೊಳಗ, ನಿನ್ನ ನಾಲಿಗೆಯೊಳಗ, ನಿನ್ನ ಕಣ್ಣೊಳಗ, ನಿನ್ನ ನುಡಿಯೊಳಗ ನೀನು ಮಂತ್ರ ಜಪವನ್ನೇ ಮಾಡಿ 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 ಪರುಷಕ್ಕ ಸರಿಸಮನಾದಿಯಲ್ಲಿ ತುಂಬಿಕೊಂಡಿರುವಂತ ನಿನ್ನ ಹಸ್ತದೊಳಗ ಅಂತ ಶಕ್ತಿಯದ ಮಂತ್ರ ಜಪವನ್ನೇ ಮಾಡಿ 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 ನುಡಿದ ನಿನ್ನ ನಾಲಿಗೆಯೊಳಗ ಆ ತಾಕತ್ತದ, ಆ ಸಾಮರ್ಥ್ಯದ ಯವ್ವ. ನನ್ನ ಗಂಡನು ನನಗೆ ತಂದು ಕೊಡೇ ತಾಯಿ ಅಂತ ಪಾದ ಹಿಡಿದು ಬಿಟ್ಲಲ್ಲ, ಆ ಕ್ಷಣಕ್ಕ ದಾನೇಶ್ವರಿ ಪಾದ ಹಿಡಿದು ಶಿವಮ್ಮಳನ್ನೇ ಬಾಗಿಲ್ ತನಕ ಕರ್ಕೊಂಬಂದು ದಾನೇಶ್ವರಿ ಅಂತಾಳ, ಚೆನ್ನಪ್ಪ ಬಾರೋ ಅಂದಾಗ ಬಂದೆ ತಾಯಿ ಅಂತ 3 ದಿನದಿಂದ ಸತ್ತ ಅವ ಗಂಡ ಬಂದಿದ್ದ. ಬಾಗಿಲಲ್ಲಿ ನಿಂತು ಶಿವಮ್ಮಳ ಗಂಡ ಚೆನ್ನಪ್ಪನನ್ನ ಕೂಗಿ ಬಿಟ್ಟಾಗ ಬಂದೆ ತಾಯಿ ಅಂತ ಒಳಗೆ ಬಂದಿದ್ದ. ಬಂದ ಗಂಡನನ್ನು ನೋಡಿ ಶಿವಮ್ಮ ಆನಂದದಿಂದ ಕಣ್ಣೀರು ಬಾಷ್ಪ, ಆನಂದದ ಕಣ್ಣೀರು ಸುರಿಸಿ ಕಣ್ತುಂಬ ನೋಡುವುದರೊಳಗ ದಾನೇಶ್ವರಿ ಮಾಯವಾಗಿ ಹೋಗಿಬಿಟ್ಟಿದ್ಲು ಪತಿದೇವನ ಜೊತೆ.